ಬಸನಗೌಡ ಪಾಟೀಲ್ರು ಅವರ ಇತ್ತೀಚಿನ ಹೇಳಿಕೆ ಇಡೀ ನಾಗರಿಕ ಸಮಾಜ ಇದನ್ನು ಖಂಡಿಸಬೇಕಾಗ್ತದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಂತ ವಿಶೇಷವಾದಂಥ ಭಕ್ತಿ ಮತ್ತು ಭಾವ ಇರೋದ್ರಿಂದ ಅಂತ ಒಂದು ಪ್ರವಾದಿಯ ಬಗ್ಗೆ ಮಾತಾಡಿರ್ತಕ್ಕಂಥ ಬಸನಗೌಡ ಪಾಟೀಲರಿಗೆ ಇವತ್ತೊಂದು ಸ್ವರೂಪದಲ್ಲಿ ನಿಮ್ಮ ಮಾತಿಗೆ ಧಿಕ್ಕಾರ ಅನ್ನುವಂತ ಸಂದೇಶ ಕೊಡೋಗೋಸ್ಕರ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ. ಬಸನಗೌಡ ಪಾಟೀಲ್ರೆ ಮಾತುಗಳು ಎಲ್ಲರಿಗೂ ಮಾತಾಡ್ಲಿಕ್ಕೆ ಬರ್ತಾವ. ಆದ್ರೆ ಮನುಷ್ಯನಿಗೆ ಕೆಲವು ಮಿತಿಗಳನ್ನ ಸಂಸ್ಕಾರಗಳನ್ನ ನಮಗೆ ಕೊಟ್ಟಿರ್ತಾರೆ. ನಮ್ಮ ಪೂರ್ವಜರ ಸಂಸ್ಕಾರದಿಂದ ನಾವೆಲ್ಲ ಬೆಳೆದಿರ್ತೀವಿ. ಇನ್ನೊಬ್ಬರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಮಾತಾಡ್ಬೇಕು ನೀವು. ನಾನು ಇಡೀ ಮುಸ್ಲಿಂ ಸಮಾಜದ ಸರ್ವರ ಸಹನೆಯನ್ನ ಶ್ಲಾಘಿಸ್ತೀನಿ. ನಾನು ಬಹಳ ನಿರಂತರವಾಗಿ ಈ ಸಮುದಾಯದ ಮೇಲೆ ನಿಮ್ಮ ಗರ್ವಪ್ರಾಯದ ಮಾತುಗಳನ್ನ ನಾವೆಲ್ಲ ಗಮನಿಸಿದ್ದೀವಿ. ಆದ್ರೆ ಕೊನೆಗೆ ನೀವು ಎಲ್ಲಿಗೆ ಬಂದು ನಿಂತಿದ್ರಿ ಅಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾತನಾಡಿರ್ತಕ್ಕಂಥ ಯಾಚೋತ್ತರ್ಯವನ್ನ ಇಡೀ ನಾಗರಿಕ ಸಮಾಜ, ಬರೀ ಮುಸ್ಲಿಂ ಸಮುದಾಯ ಅಲ್ಲ, ಯಾರು ಈ ವಿಶ್ವವನ್ನ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಪ್ರೀತಿಸ್ತಾರೆ ಅವರೆಲ್ಲರೂ ಇದನ್ನ ಖಂಡಿಸಬೇಕಾದಂತ ಒಂದು ನಿರ್ಣಯ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಸನಗೌಡ ಪಾಟೀಲ್ರೆ, ರಾಜಕಾರಣ ಶಾಶ್ವತ ಅಲ್ಲ, ಇವತ್ತು ಬರ್ತದೆ, ಇರ್ತದೆ, ಹೋಗ್ತದೆ. ಆದ್ರೆ ಇದರ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕಿದೀವಿ, ನಾಗರಿಕ ಸಮಾಜ ನಮ್ಮನ್ನು ಯಾವ ರೀತಿ ಕಂಡಿದೆ ಅನ್ನೋದನ್ನ ಗಮನಿಸಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ನಾವೆಲ್ಲ ಬರ್ತೀವಿ. ಸರ್ವ ಜನಾಂಗಗಳನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನದಿಂದ ರಾಜಕಾರಣವನ್ನ ಮಾಡಿದೀವಿ, ಸಾರ್ವಜನಿಕ ಬದುಕನ್ನ ಬದುಕಿದೀವಿ. ನಿಮ್ಗೆ ಈ ಭಾಗದ ಜನ ಶಾಸಕರನ್ನಾಗಿ, ಸಂಸದರನ್ನಾಗಿ, ಕೇಂದ್ರ ಸಚಿವರನ್ನಾಗಿ ಮಾಡಿದರು. ಆದ್ರೆ ಇದಕ್ಕಾಗಿನ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರ ಒಂದು ವಿದ್ಯಾವಂತರ ಕ್ಷೇತ್ರ ಇತ್ತು. ಇಲ್ಲಿ ಉಸ್ತಾದವ್ರು ಹಿಡಿದು ಅನೇಕ ಜನ ಆಗಿ ಹೋಗಿದ್ದಾರೆ, ಟಿ ರಾಠೋಡ್ ಅಂತವ್ರು ಅದೆಲ್ಲ. ಆದ್ರೆ ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ನೆನಪಿನಲ್ಲಿ ಇಡ್ಬೇಕಾಗ್ತದೆ. ನೀವು ಮಾತನಾಡಿರ್ತಕ್ಕಂಥ ಮಾತುಗಳು ನಿಮ್ಮ ವ್ಯಕ್ತಿತ್ವ ಅಲ್ಲ, ಈ ಜಿಲ್ಲೆಗೆ ಸಹಿತ ಈ ಜಿಲ್ಲೆ ಜನ ಇಂಥವ್ರನ್ನ ಆಯ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಬಸನಗೌಡ ಪಾಟೀಲ್ರೆ, ನಾನು ಬಹಳ ಹೆಚ್ಚಿಗೆ ಮಾತನಾಡಕ್ ಹೋಗೋದಿಲ್ಲ. ನಿಮ್ಮ ಮಾತನ್ನ ಖಂಡಿಸೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ನಾನಿವತ್ತು ನಮ್ಮದೇ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಗೃಹ ಸಚಿವರನ್ನ, ನಾನು ಜಿಲ್ಲಾಡಳಿತ ಮೊನ್ನೆ ಕೆಲವು ಸಮುದಾಯದ ಮುಖಂಡರಿದ್ದಂತ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೆ. ಯಾರು ನಾಗರಿಕ ಸಮಾಜದ ಶಾಂತಿಗೆ ಭಂಗ ತರ್ತಕ್ಕಂಥ ಮಾತುಗಳನ್ನ ಆಡ್ತಾರೆ ಅವ್ರ ಮೇಲೆ ಉಗ್ರ ಕ್ರಮ ಆಗ್ಬೇಕಂತ ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಮನುಷ್ಯತ್ವವನ್ನು ಮೀರಿ ನಮ್ಮ ರಾಜಕಾರಣವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮುದಾಯದ ಸ್ವಾಭಿಮಾನಕ್ಕೆ ನೀವು ಧಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಮನುಷ್ಯನ ಬದುಕಿಗೆ, ಅವರ ಸ್ವಾಭಿಮಾನಕ್ಕೆ ನೀವೇನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ಅದು ಸಹಿಸುವಂತ ಶಕ್ತಿ ಇಲ್ಲ. ಅದು ಬರೀ ಇಸ್ಲಾಂ ಧರ್ಮದ ಬಂಧುಗಳೆಲ್ಲ, ಈ ಧರ್ಮದವ್ರು ನಾವೆಲ್ಲ ಭಾಚಾರದಿಂದ ಇಲ್ಲಿ ಬದುಕಿದೀವಿ, ಬಾಳಿದೀವಿ. ಸರ್ವ ಧರ್ಮರು ಅತ್ಯಂತ ಪ್ರೀತಿಯಿಂದ ಬಾಳಿ ಬದುಕಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದೀವಿ. ಅದಕ್ಕೆ ನೀವೆಲ್ಲೋ ಒಂದ್ ಕಡೆ ಕಪ್ಪು ಮಸಿ ಅಂತ ಬೆಳ್ತಾ ಇದ್ದೀರಿ. ಇಲ್ಲೆಲ್ಲ ಬೋರ್ಡ್ಸ್ಗಳನ್ನು ನೋಡಿದೆ ನಾನು. ವಿ ವಾಂಟ್ ಜಸ್ಟಿಸ್. ಗಾಂಧೀಜಿಯವರ ಈ ದೇಶಕ್ಕೆ ಸ್ವಾತಂತ್ರ್ಯ ತರುವ ಪೂರ್ವದಲ್ಲಿ ಒಂದು ಬಳುವಳಿಯನ್ನು ಕೊಟ್ಟು ಹೋಗಿದ್ದಾರೆ, ಅದು ಶಾಂತಿ ಮೂಲಕ ಹೋರಾಟ ಮಾಡೋಣ ಅಂತ ಹೇಳಿ. ನಾನೆಲ್ಲ ಬಂಧುಗಳಲ್ಲಿ ಇವತ್ತು ಕಳಕಳಿಯ ಪ್ರಾರ್ಥನೆ, ಬಸನಗೌಡರಾಗೆ ಮಾತನಾಡ್ತಕ್ಕಂಥ ವ್ಯವಧಾನ ನಮ್ದು ಬೇಡ. ಅದಕ್ಕೆ ನಮಗೆ ಬಸನಗೌಡರಿಗೆ ಬದಲಾವಣೆ ವ್ಯತ್ಯಾಸ ಅನ್ಸೋದಿಲ್ಲ. ಅವರ ಬಸನಗೌಡರ ಮಾತುಗಳನ್ನ ಬಹಳ ಶಾಂತಿಯಿಂದ ಅದನ್ನ ನಾವು ಇವತ್ತು ಖಂಡಿಸೋಣ. ಅವರ ಇಡೀ ಇವತ್ತು ಈ ಸಮುದಾಯಕ್ಕೆ ಆ ಧರ್ಮ ಗುರುವಿಗೆ ಆ ಸ್ಥಾನಕ್ಕೆ ಏನೋ ಅಗೌರವ ತೋರಿಸಿದ್ದಾರೆ, ಅವರು ಬೇಷರತ್ತಾಗಿ ಕ್ಷಮೆಯನ್ನು ಯಾಚಿಸಬೇಕಾಗ್ತದೆ. ಒಂದು ವೇಳೆ ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಇದಕ್ಕಿಂತ ಈ ಉಗ್ರ ಹೋರಾಟ ಬೇರೆ ವಿಧಾನದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ.
ಅದಕ್ಕೆ ಇಡೀ ಜಿಲ್ಲೆಯ ಜನ, ಈ ನಾಡಿನ ಜನ ಯಾರು ನಾಗರಿಕ ಸಮಾಜವನ್ನ ಪ್ರೀತಿಸ್ತೀವಿ, ಮನುಷ್ಯ ಧರ್ಮವನ್ನ ಪ್ರೀತಿಸ್ತೀವಿ, ಈ ಎಲ್ಲ ಧರ್ಮಕ್ಕಿಂತ ಮನುಷ್ಯ ಧರ್ಮ ಒಂದು ಶ್ರೇಷ್ಠದ. ಆ ಧರ್ಮವನ್ನ ನಾವು ಯಾರು ಪ್ರೀತಿಸ್ತೀವಿ, ನಿಮ್ಮ ಪರವಾಗಿ ನಿಮ್ಮ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಬಸನಗೌಡ್ರೆ, ನಿಮ್ಗೆ ಯಾರು ಅಡ್ವೈಸರ್ ಇಲ್ಲ. ನಾನು ಶಿವಾನಂದ ಪಾಟೀಲ್ ಮಾತಾಡಿದೆವು. ಒಬ್ಬ ಪುಣ್ಯಾತ್ಮ ಯಾವ ರೀತಿ ಇರಬೇಕು ಅಂದ್ರೆ ಎಲ್ಲರನ್ನ ಪ್ರೀತಿಸ್ಬೇಕು. ಬಹುತೇಕ ಅವರ ಮಾತುಗಳನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬ ಅದನ್ನ ಸೂಕ್ಷ್ಮವಾಗಿ ಖಂಡಿಸಿದ್ದಾರೆ. ಅದು ತಪ್ಪು ಅಂತ ಹೇಳಿದ್ದಾರೆ. ಬಹಳ ನಿರಂತರವಾಗಿ ನೀವು ಚುನಾವಣೆಯಲ್ಲೂ ಸಹಿತ ಪ್ರಜಾಪ್ರಭುತ್ವಗಳ ಮೂಲಕ ಗೆದ್ದಿಲ್ಲ. ಮುಷರಫ್ ಅವರು ಒಂದು ಮಾತು ಹೇಳಿದ್ರು ಗೆದ್ದ ನಂತರ, ನೀವು ಎಲ್ಲಿಂದ ಗೆದ್ದಿದ್ರಿ ಅಂದ್ರೆ ಬಿಜಾಪುರ ನಮ್ಮ ನಗರದ ಮತದಾರ ಏನಿಲ್ಲ, ಬೇರೆ ಭಾಗದ ಮತದಾರ ಕರೆಸ್ಕೊಂಡು ನೀವು ಚುನಾವಣೆ ಗೆದ್ದಿದ್ದೀರಿ. ಈ ಅನೈತಿಕ ಗೆಲುವು ಇವತ್ತು ನಾವು ಒಪ್ಪೋದಿಲ್ಲ. ಚುನಾವಣೆ ಆಯೋಗದ ಮುಖಾಂತರ ನೀವೆಲ್ಲ ಗೆದ್ದಿರಬಹುದು, ಆದ್ರೆ ಜನರ ಹೃದಯವನ್ನು ನಾವು ಗೆದ್ದಲಿಕ್ಕೆ ಆಗ್ಲಿಲ್ಲ. ನಮ್ಮ ಅಧಿಕಾರ ಅವಧಿ 5 ವರ್ಷ ಅಲ್ಲ, ನಿರಂತರವಾಗಿ ಜನರ ಪ್ರೀತಿಯನ್ನ ಪ್ರತಿ ದಿವಸ ಪ್ರತಿ ಕ್ಷಣ ನಾವು ಗೆದಿಬೇಕಾಗ್ತದ. ಅಂದಾಕ್ರೆ ಮಾತ್ರ ಅದು ಶಾಶ್ವತವಾಗಿ ನಾವು ನೆಲೆ ಉರ್ಲಿಕ್ಕೆ ಸಾಧ್ಯದ. ಜನಗೌಡರ 5 ವರ್ಷದ ಅವಧಿಗಾಗಿ ನೀವು ಈ ಜನಾಂಗಕ್ಕೆ ಬೈದ್ರೆ ಹಿಂದೂಗಳ ಮತ ಹಾಕ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಅಂತ ತಿಳ್ಕೊಳ್ಳಿ. ನೀವು ಬಹಳ ಸಲ ಖಾಸಿಯಾಗಿ ಕೇಳ್ತಿರ್ತೀನಿ ನಾನು, ಈ ಸಮುದಾಯಕ್ಕೆ ಬೈದ್ರೆ ಹಿಂದೂಗಳು ನಮಗೆ ಮತ ಬರ್ತಾವ, ಅದಕ್ಕಾಗಿ ನಾನು ಈ ರೀತಿ ರಾಜಕಾರಣ ಮಾಡ್ತೀನಿ ಅಂತ ಹೇಳಿದ್ರೆ, ಆದ್ರೆ ಆ ಮನಸ್ಸಿಗೆ ನೋವು ಮಾಡಿ ಅಧಿಕಾರ ಸಿಕ್ಕಿರಬಹುದು ನಿಮಗೆ, ಆದ್ರೆ ನಾಗರಿಕ ಸಮಾಜದ ಆ ಏನು ನೈತಿಕ ಮೌಲ್ಯಗಳನ್ನ ನೀವೇನು ಗಾಳಿಗೆ ತೋರಿದ್ದೀರಿ, ಆ ಸೋಲು ನೀವು ಶಾಶ್ವತವಾಗಿ ಈ ಭಾಗದಲ್ಲಿ ಕಂಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಒಟ್ಟಾರೆ ಈ ಭಾಗದ ಈ ಬಿಸಿಲಿನಲ್ಲಿ 41, 42 ಈ ಡಿಗ್ರಿಯಲ್ಲೂ ಸಹಿತ ಈ ಪ್ರಮಾಣದಲ್ಲಿ ಬಹುತೇಕ ಇಲ್ಲಿ ಇಡೀ ಸಮುದಾಯ ಕೂಡಿಸ್ಬೇಕಂದ್ರೆ ಬಿಜಾಪುರದಲ್ಲಿ ಒಂದು ಇರಿವಾಡ್ಲಿಕ್ಕೆ ಸಾಧ್ಯವಿರಲಾರ್ದ ಸಜ್ಜು ಜಾಗ ಕೂಡಿಸಬಹುದಾಗಿದ್ದ ಜನ, ಆದ್ರೆ ಬಹಳ ಶಾಂತಿಯಿಂದ ಈ ಸಂಘಟನೆ ಮಾಡಿದವ್ರಿಗೆ ನಾನು ವಿಶೇಷವಾದಂತ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇವತ್ತು ಬಹಳ ಶಾಂತಿಯಿಂದ ನೀವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ. ಇದೇ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ಮತ್ತು ಸಂಸ್ಕಾರ. ಬಸನಗೌಡ್ರೆ, ನಾವು ನಿಮ್ಮಂಗಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ, ಇವತ್ತು ಅನ್ನೋದನ್ನ ಸೂಕ್ಷ್ಮವಾಗಿ ಕಾರ್ಯಕ್ರಮದ ಮುಖಾಂತರ ಪ್ರತಿಬಿಂಬಿಸಿದ್ದೀರಿ. ನಾನು ಅದಕ್ಕಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ಬದಲಾವಣೆ ಆಗ್ಬೇಕು. ಬದಲಾವಣೆ ನಿಸರ್ಗದ ನಿಯಮ. ನೀವು ಯಾವ ರೀತಿ ಈ ರೀತಿ ದಬ್ಬಾಳಿಕೆಯ ಮಾತುಗಳನ್ನ ಆಡಿದ್ದೀರಿ, ಅದನ್ನ ಮುಂದಿನ ದಿನಮಾನದಲ್ಲಿ ಬದಲಾವಣೆ ಆಗ್ಬೇಕು. ಬದಲಾವಣೆ ಮಾಡ್ಲಿಲ್ಲ ಅಂದ್ರೆ ಈ ನಾಡಿನ ಜನ, ಈ ಭಾಗದ ಜನ ನಿಮ್ಗೆ ಆ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಹೆಚ್ಚಿಗೆ ಸಮಯವನ್ನ ತಗೋದೆ ಇವತ್ತು ನಾವೆಲ್ಲ ಇಲ್ಲಿ ಕೂಡಿದೀವಿ. ಒಬ್ಬರು ಮೌಲಾನ ಅವರು ಮಾತಾಡಿದ್ರು, ನಾವು ಕಾಂಗ್ರೆಸ್ ಅವ್ರನ್ನ ಸದಾ ಹೃದಯದಿಂದ ಬೆಂಬಲಿಸಿದೀವಿ, ನಿಮಗಾಗಿ ನಮ್ಮ ಹೆಸರನ್ನ ಕಳ್ಕೊಂಡಿದೀವಿ, ನಮ್ಮ ಸಮುದಾಯದ ಅನೇಕ ಸಮಸ್ಯೆಗಳನ್ನು ಎದುರಿಸಿದೀವಿ ಅಂತ ಹೇಳಿ. ನಾನಿವತ್ತೊಬ್ಬ ಕಟ್ಟ ಕಾಂಗ್ರೆಸ್ಸಿನಾಗಿ, ನಿಜ ಕಾಂಗ್ರೆಸ್ಸಿನಾಗಿ ನಿಮ್ಮ ಜೊತೆಗೆ, ಕಾಂಗ್ರೆಸ್ ಸದಾ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ನಮ್ಮ ರಕ್ತದ ಗತದಲ್ಲಿ ಕಾಂಗ್ರೆಸ್ ಸಿದ್ಧಾಂತ ಇದೆ. ಈ ದೇಶದ 140 ಕೋಟಿ ಜನರನ್ನ ಪ್ರೀತಿಸತಕ್ಕಂಥ ವ್ಯವಧಾನ ಆ ಗಾಂಧಿ ಕುಟುಂಬದಿಂದ ನಾವು ಕಲ್ತಿದ್ದೀವಿ. ಅದಕ್ಕಾಗಿನೇ ನಾವು ಸಂಸ್ಕೃತಿಯನ್ನ ಭಾಗದ ಜನ ಸದಾ ನಮ್ಮ ಜೊತೆಗೆ ನೀವೆಲ್ಲ ಇರಬೇಕಾಗ್ತದೆ. ಬರೀ ಇಷ್ಟೇ ಅಲ್ಲ, ಎಲ್ಲ ಸಮುದಾಯವ್ರನ್ನ ಕೂಡಿ ಇಲ್ಲೊಂದು ಹೊಸ ವಾತಾವರಣ ಸೃಷ್ಟಿ ಮಾಡಬೇಕಾಗ್ತದೆ. ಇಲ್ಲೇ ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟು ಹೋಗಿದ್ದಾರೆ, ಈ ದೇಶದ ಯಾವ ರೀತಿ ನಾವು ಬಾಳಿ ಬದುಕಬೇಕಂತ ಹೇಳಿ. ಆ ಸಂವಿಧಾನ ನಮ್ಗೆ ಯಾವ ರೀತಿ ಹೇಳಿಕೊಟ್ಟಿದೆ ಅನ್ನೋದನ್ನ ಸೂಕ್ಷ್ಮ ಜ್ಞಾನ ಇರಬೇಕು. ಇವತ್ತು ನಾವೇನಾದ್ರೂ ಚುನಾಯಿತ ಪ್ರತಿನಿಧಿಗಳಾದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ಸಂದರ್ಭದಲ್ಲಿ ರಾಗ ದ್ವೇಷ ನಮ್ಮಲ್ಲಿ ಇರಬಾರದು. ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಸಾರ್ವಭೌಮತೆಗಾಗಿ, ಜನರ ಹಿತಾಸಕ್ತಿಗಾಗಿ ನಾವೆಲ್ಲ ಬದುಕಬೇಕಾಗ್ತದೆ. ಅದನ್ನ ಅರಿವಿನಲ್ಲಿ ಇಟ್ಕೊಂಡು ಅಣ್ಣ ಬಸವಣ್ಣ ಹುಟ್ಟ ತಗೊಂಡ ಮೇಲೆ ಪಕ್ಕದ ಬಲ್ಕ ಇಟ್ಕೊಂಡಿದ್ದೀವಿ. ಬಸವಣ್ಣ ಯಾವ ವಿಚಾರಧಾರೆಗಳನ್ನು ಕೊಟ್ಟು ಹೋಗಿದ್ದಾರೆ, ಅಣ್ಣ ಬಸವಣ್ಣ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಯಲ್ಲಿ ನಾವೆಲ್ಲ ಬಾಡಿ ಬದುಕಬೇಕಾಗ್ತಕ್ಕಂಥ ಮಾತನ್ನ ಹೇಳಿ, ಒಟ್ಟಾರೆ ಇಡೀ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ನಾಗರಿಕ ಸಮಾಜದ ಮನುಷ್ಯತ್ವ ಇರ್ತಕ್ಕಂಥ ಎಲ್ಲ ಧರ್ಮಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿವೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ತಮ್ಮೆಲ್ಲರಿಗೂ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಪ್ರವಾದಿ ಪೈಗಂಬರ್ ಅವ್ರ ಪರಗೆ ಅವ್ರು ಏನ್ ಮಾತನಾಡಿದ್ದಾರೆ, ಅದು ಮನುಷ್ಯತ್ವ ಇರಲಾರ್ದ ಮಾತುಗಳಿದಾವೆ. ನಾವ್ ಯಾರು ಅದಕ್ಕೆ ಮಹತ್ವ ಕೊಡೋದು ಬೇಡ. ಒಬ್ಬ ಹುಚ್ಚ ಏನೆಲ್ಲ ಮಾತಾಡ್ತಿರ್ತಾನೆ, ನಾವ್ ಅದನ್ನ ಗಮನಿಸಿದ. ಯಾವ ಧರ್ಮದಲ್ಲಿ ಹುಟ್ಟಿದೀವಿ, ಸರ್ವ ಧರ್ಮದ ಪ್ರೀತಿಸ್ತಕ್ಕಂಥ ವ್ಯವಧಾನ ಬೆಳೆಸ್ಕೊಂಡಿದೀವಿ. ಇನ್ನೊಬ್ರು ಸಣ್ಣ ಕೂಸಿಗೂ ಸಹಿತ ಮನಸ್ಸಿಗೆ ನೋವಾಗ್ಲಾರ್ದಂಗ ನಾವು ಬದುಕಬೇಕಾಗ್ತದೆ.
ಅಂತ ವ್ಯವಧಾನ ಇಲ್ಲದಂತ ವ್ಯಕ್ತಿ, ಆ ವ್ಯಕ್ತಿಗೆ ನಾವು ಯಾವ ರೀತಿ ಟೀಕೆ ಟಿಪ್ಪಣಿ ಮಾಡಿದ್ರು ಸಹಿತ ನಮ್ಮ ವ್ಯಕ್ತಿತ್ವ ಕಡಿಮೆ ಆಗ್ತದೆ. ನಾವು ಅವ್ರ ಬಗ್ಗೆ ಬಹಳ ಟೀಕೆ ಮಾಡಿ ಬಹಳ ಮಾತಾಡಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ. ಅಂತವ್ರ ಬಗ್ಗೆ ಸುಮ್ಮನೆ ದೂರ ಇದ್ದು ಈ ಊರಾಗ ಒಬ್ರು ಹುಚ್ಚಿರ್ತಾರೆ ನೋಡಿದ್ರೆ ನೀವು, ಅವ್ರು ಯಾರಿಗಾರು ಕಲ್ಲು ಬೀಸಿರ್ತಾರೆ ಅಂತ ಒಬ್ಬ ಹುಚ್ಚದನ್ನ ತಿಳ್ಕೊಂಡಿನ. ಬಿಜಾಪುರ ನಗರ ಒಬ್ಬ ಹುಚ್ಚ, ಅವನ ಮಾತಿಗೆ ನಾವು ಇಷ್ಟು ಮತ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಸನಗೌಡ್ರೆ, ಮುಂದಿನ ದಿನಮಾನದಲ್ಲಿ ಬಹಳ ಸೂಕ್ಷ್ಮವಾಗಿ ಮಾತುಗಳಲ್ಲೆಲ್ಲ ಬೇರೆ ರೀತಿಯಲ್ಲಿ ನಿಮಗೆ ಸಂದೇಶಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಸರ್ಕಾರ ನಿಮ್ ಜೊತೆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದ ಪರವಾಗಿ ಅನೇಕ ಸಂದೇಶಗಳನ್ನ, ಇಡೀ ದೇಶದಲ್ಲಿ ಒಬ್ಬ ಗಟ್ಟಿಯಾದಂತಹ ನಿಲುವನ್ನ, ಸರ್ವ ಜನಾಂಗಗಳನ್ನು ಪ್ರೀತಿಸ್ತಕ್ಕಂಥ ವ್ಯವಧಾನ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದನ್ನ ನೀವೆಲ್ಲ ಅನೇಕ ಸಂದರ್ಭದಲ್ಲಿ ನೋಡಿದಿರಿ. ಅಂತವರ ನೇತೃತ್ವದ ಸರ್ಕಾರದಲ್ಲಿ ಇದೀವಿ ನಾವು. ನಾನು ಪ್ರಾಮಾಣಿಕವಾಗಿ ಹೇಳ್ತೀವಿ, 8-9 ಎಲೆಕ್ಷನ್ ಗೆದ್ದಿದ್ದೀವಿ ನಾವೆಲ್ಲ. ಆದ್ರೆ ಇದರಲ್ಲಿ ಕಾಂಟ್ರಿಬ್ಯೂಷನ್ ಯಾರು ಹೆಚ್ಚಿಗೆ ಅನ್ನೋದನ್ನ ಬಹಳ ಬಿಚ್ಚಿ ಹೇಳಬೇಕಾಗಿಲ್ಲ. ನಿಮ್ಗ ನೋವಾದಂತ ಸಂದರ್ಭದಲ್ಲಿ ನಿಮ್ ಜೊತೆಗೆ ನಾವು ಇರ್ಲಿಲ್ಲ ಅಂದ್ರೆ ನಮ್ಮ ಆತ್ಮಸಾಕ್ಷಿಯನ್ನು ಕಳ್ಕೊಂಡಂಗ ಆಗ್ತಕ್ಕಂತ ನಿರ್ಣಯದಿಂದ ನಾವೆಲ್ಲ ಭಾಗವಹಿಸಿದೀವಿ. ಇವತ್ತು ಪಕ್ಷ ಸಂಘಟನೆ ಇದೆ ಬೆಳಗಾವದಲ್ಲಿ. ಎಲ್ಲರೂ ಸೇರಿ ವಿಜಯಪುರ ನಗರದ ಶಾಸಕರಾದ ಸನ್ಮಾನ್ಯ ಬಸವನಗೌಡ ಪಾಟೀಲ್ ರವರು ಕಳೆದ 15 ದಿವಸಗಳ ಹಿಂದೆ ಹುಬ್ಬಳ್ಳಿ ನಗರದ ರಾಮನವಮಿ ಕಾರ್ಯಕ್ರಮದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಇವತ್ತು ಅವಹೇಳನಕಾರಿ ಹೇಳಿಕೆಯನ್ನು ಇವತ್ತು ಉಗ್ರವಾಗಿ ಖಂಡಿಸುವುದರ ಜೊತೆಗೆ ಇವತ್ತು ಇಂಥ ಹೇಳಿಕೆಗಳಿಂದ ಸರ್ವ ಧರ್ಮಗಳ ಶಾಂತಿಯ ತೋಟವಾದಂತಹ ಈ ಕರ್ನಾಟಕ ನಾಡಿನಲ್ಲಿ ಜಾತ್ಯತೀತವಾಗಿ ಸೌಹಾರ್ದತೆಯಾಗಿ ಬಾಳುತ್ತಿರುವಂತಹ ನಮಗೆ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತುವ ಜೊತೆಗೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಇಂಥ ಧರ್ಮ ಗುರುಗಳನ್ನು ಹೆಸರನ್ನು ಇವತ್ತು ಸಾರ್ವಜನಿಕ ಸಮಾರಂಭದಲ್ಲಿ ಇವತ್ತು ಅವಹೇಳನಕಾರಿ ಮಾತನಾಡಿರುವಂತ ಶಾಸಕರಿಗೆ ಈ ಸಭೆ ಮೂಲಕ ನಾವು ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇಡೀ ಅಖಂಡ ಭಾರತ ಇವತ್ತು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಒಂದು ಸೌಹಾರ್ದತೆ ಸಂಬಂಧದ ಜೊತೆಗೆ ಈ ಭವ್ಯ ಭಾರತವನ್ನು ಕಟ್ಟಬೇಕು. ನಾವೆಲ್ಲರೂ ಇಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರು ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು, ಆ ಜಾತಿ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ನಾವು ಮೊದಲನೇದಾಗಿ ನಾವು ಏನು ಪ್ರೀತಿಸ್ಬೇಕು, ಏನು ಅಭಿಮಾನಿಸ್ಬೇಕಪ್ಪ ಅಂತಂದ್ರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಇಸಾಯಿ ಇರ್ಬೋದು, ನಾವೆಲ್ಲ ಜಾತಿ ಧರ್ಮದವರು ಈ ಭಾರತ ಮಾತೆಗೆ ಇವತ್ತು ಗೌರವವನ್ನು ಕೊಡುವ ಮೂಲಕ ನಮ್ಮ ರಾಜಕೀಯ ಲಾಭಕ್ಕಾಗಿ ಜಾತಿಗಳ ಮಧ್ಯೆ ಇವತ್ತು ಜಗಳ ಹಚ್ಚೋದು ನಾವು ಬಿಡಬೇಕು. ಯಾಕಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಇರುವಂತಹ ವಾತಾವರಣ ಬೇರೆ, ನಗರಗಳಲ್ಲಿರುವಂತಹ ವಾತಾವರಣ ಬೇರೆ. ನಾವು ಹಳ್ಳಿಗಳಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಹಿಂದೂ ಮುಸ್ಲಿಮರ ಒಂದು ಸೌಹಾರ್ದತೆ ಸಂಬಂಧ ಹೇಗೈತೆ ಅನ್ನೋದು ಪ್ರತಿನಿತ್ಯ ನಾವು ಕಾಣ್ತೀವಿ. ಕಾಕ ಬಾಬಾ ಮಾಮ ಇಲ್ಲಾರೆ ಹಿಂದೂ ಮಂದಿನೂ ಮಾತಾಡೋದಿಲ್ಲ, ಮುಸ್ಲಿಂ ಮಂದಿನೂ ಮಾತಾಡೋದಿಲ್ಲ. ಇವತ್ತು ಅತ್ಯಂತ ಸೌಹಾರ್ದತವಾದ ಸಂಬಂಧ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಒಂದು ಧರ್ಮ ಜಾತಿಗಳನ್ನು ದುರುಪಯೋಗ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿನಿತ್ಯ ಕಾರ್ಯಪ್ರವೃತ್ತರಾಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವತ್ತು ನನ್ನ ಮತಕ್ಷೇತ್ರದಲ್ಲಿ ಬರುವಂತಹ ಆಲ್ಮೇಲ್ ಪಟ್ಟಣದ ಒಂದೇ ಒಂದು ಸಣ್ಣ ಉದಾಹರಣೆ ಈ ಒಂದು ಕಾರ್ಯಕ್ರಮ ಮೂಲಕ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅಲ್ಲಿ ಪ್ರತಿ ವರ್ಷವೂ ಗಣೇಶೋತ್ಸವ ಆಚರಿಸ್ತಾರೆ. 19 ಸರ್ಕಲ್ನಲ್ಲಿ ಗಣೇಶೋತ್ಸವ ಆಚರಿಸ್ತಾರೆ. ಕಳೆದ 20-30 ವರ್ಷಗಳಿಂದ ಇಡೀ ವಿಜಯಪುರ ಜಿಲ್ಲೆಯಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸುವ ಪಟ್ಟಣ ಯಾವ್ದಪ್ಪ ಅಂದ್ರೆ ಆಲ್ಮೇಲ. ಆ ಒಂದು ಇವತ್ತು ಗಜಾನನ ಉತ್ಸವ ಸಮಿತಿ ಅಧ್ಯಕ್ಷರಾರಪ್ಪ ಅಂತಂದ್ರೆ ಅದು ಮುಸ್ಲಿಂ ಧರ್ಮದ ಇವತ್ತು ಮೈಬೂಬ್ ಮಸಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಇಲ್ಲಿ ನಮ್ಮ ಸಾದಿಕ್ ಸುಂಬಾಡ್ ಅವರು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಭಾಗವಹಿಸ್ಯಾರ. ಅವ್ರ ಓಣಿಯಲ್ಲಿ ಗಣೇಶೋತ್ಸವ ಇವತ್ತು ಆಚರಿಸ್ತಾ ಇದ್ದಾರೆ. ಇಂಥ ಒಂದು ಸೌಹಾರ್ದತೆ ಸಂಬಂಧ ಇರುವಂತ ಈ ನಾಡಿನಲ್ಲಿ ನಾವು ನಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತು ಧರ್ಮಗಳನ್ನು ಇವತ್ತು ದುರುಪಯೋಗ ಪಡಿಸಿಕೊಂಡು ಇವತ್ತು ರಾಜಕೀಯ ಮಾಡುವ ಹುನ್ನಾರವನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ಖಂಡಿಸುವ ಮೂಲಕ ಪಹಲ್ಗಾಮ್ನಲ್ಲಿ ನಡೆದಂತ ಪ್ರವಾಸಿಗರ ಮೇಲೆ ದಾಳಿಯನ್ನು ಖಂಡಿಸಿ ನಾವೆಲ್ಲರೂ ಅತ್ಯಂತ ಒಕ್ಕಟ್ಟರಾಗಿ ಇವತ್ತು ಇಲ್ಲಿ ಏನ್ ಸೇರಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಸಭೆ ಮೂಲಕ ಒಂದೇ ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ. ಈ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು
ಹಿರಿಯ ರಾಜಕಾರಣಿಗಳ ಅನುಭವದ ಒಂದು ಜಾತಿ ಒಂದು ಧರ್ಮಕ್ಕೆ ಟಾರ್ಗೆಟ್ ಮಾಡಬೇಡ್ರಿ. ರಾಜಕೀಯ ಲಾಭಕ್ಕಾಗಿ ಇವತ್ತ ಒಂದು ಜಾತಿ ಧರ್ಮಕ್ಕೆ ಟಾರ್ಗೆಟ್ ಮಾಡಿದ್ರೆ ಇವತ್ತ ತಮ್ಮ ಒಂದು ಏನೈತಿ ಇವತ್ತು ತಮ್ಮ ವಿಚಾರಗಳು ಇವತ್ತು ಪ್ರತಿಯೊಬ್ಬ ಯುವಕರಿಗೆ ಗೊತ್ತವ, ಪ್ರತಿಯೊಂದು ಸಮಾಜಕ್ಕೆ ಗೊತ್ತೈತಿ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗದವರಿಗೆ ಪ್ರೀತಿಸುವಂತ ಇವತ್ತ ಬುದ್ಧಿ ಆ ಭಗವಂತ ಬಸವನಗೌಡ ಪಾಟೀಲ್ರಿಗೆ ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಇವತ್ತ ನಗರದ ಶಾಸಕರಾದ ಬಸವನಗೌಡರ ಬಗ್ಗೆ ಇವತ್ತ ತಾವು ಅತ್ಯಂತ ಒಳ್ಳೆ ರೀತಿಯಿಂದ ಇವತ್ತು ಸಂಘಟನೆ ಮಾಡಿದ್ದೀರಿ. ಇದು ಮೇಲಿಂದ ಮೇಲೆ ನಡಿಬಾರ್ದು. ನೀವು ಬಹಳ ದಿನ ಹಿಂದೆ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಬಹಳ ತಡವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಇವತ್ತು ನಿರಂತರವಾಗಿ ಇವತ್ತು ಮುಸ್ಲಿಂ ಧರ್ಮದ ಬಗ್ಗೆ ಮುಸ್ಲಿಂ ಸಮಾಜದ ಬಗ್ಗೆ ನಿರಂತರವಾಗಿ ಹೇಳಿಕೆ ಕೊಡೋದು ನೀವು ಅವಾಗಿಂದ ಆವಾಗ ಪ್ರತಿಭಟನೆ ಮಾಡಬೇಕಾಗಿತ್ತು ಅಂತೇಳಿ ನನ್ನೊಂದು ಅನಿಸಿಕೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತಾದ್ರೂ ಸಹಿತ ತಾವು ಇವತ್ತು ಎಲ್ಲ ಸಂಘಟಕರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಇದೊಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದೀರಿ. ನಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.